ಕೊರಟಗೆರೆ ಕ್ಷೇತ್ರದಲ್ಲಿ ನೀರಾವರಿ ಜಲಕ್ರಾಂತಿ ಮಾಡಿದ ಗೃಹ ಸಚಿವ. ಎತ್ತಿನಹೊಳೆ ಯೋಜನೆಗೆ ಚಾಲನೆ ಕೊಟ್ಟ ಪರಮೇಶ್ವರ್. ರೈತರಿಂದ ಪರಂಗೆ ಕಲಿಯುಗದ ಭಗೀರಥ ಬಿರುದು. ಕೊರಟಗೆರೆ ತಾಲೂಕು ಸ್ವಲ್ಪ ಬಯಲುಸೀಮೆ ಪ್ರದೇಶ ಅಂತಲೇ ಹೇಳ್ಬೋದು. ಮಳೆಯನ್ನೇ ನಂಬಿ ಬೇಸಾಯ ಮಾಡುವ ರೈತರು. ಈ ಭಾಗಕ್ಕೆ ಎತ್ತಿನಹೊಳೆ ನೀರನ್ನ ಹರಿಸಬೇಕು ಎಂಬ ಈ ಭಾಗದ ರೈತರ ಬಹುದಿನಗಳ ಕನಸನ್ನ ಇಂದು ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಕ್ಷೇತ್ರದಲ್ಲಿ ಜಲಕ್ರಾಂತಿಗೆ ಮುನ್ನುಡಿ ಬರೆದಿದ್ದು, ಕ್ಷೇತ್ರದ ಸುಮಾರು 62 ಕೆರೆಗಳಿಗೆ ನೀರು ಹರಿಸಲು ಎತ್ತಿನಹೊಳೆ ಯೋಜನೆಗೆ ಇಂದು ವಿದ್ಯುಕ್ತ ಚಾಲನೆಯನ್ನ ನೀಡಲಾಯಿತು. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ ಸುಮಾರು 63 ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿ ಸೇರಿದಂತೆ 465 ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಈ ಮೂಲಕ ಸಚಿವ ಪರಮೇಶ್ವರ್ಗೆ ಕಲಿಯುಗದ ಭಗೀರಥ ಎಂಬ ಬಿರುದನ್ನ ಕೂಡ ರೈತರು ನೀಡಿದರು. ಎತ್ತಿನಹೊಳೆ ಯೋಜನೆಯಿಂದಾಗಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೋರಾದ 36 ಕೆರೆ, ಪುರವರದ 8 ಕೆರೆ, ಕಸಬಾದ 8 ಕೆರೆ, ಹೊಳವನಹಳ್ಳಿಯ 10 ಕೆರೆ, ಕೊಳಾಲದ 25 ಹಾಗೂ ಚನ್ನರಾಯನದುರ್ಗದ 17 ಕೆರೆ ಸೇರಿ ಒಟ್ಟು 63 ಕೆರೆಗಳಿಗೆ ಎತ್ತಿನಹೊಳೆ ನೀರನ್ನ ಹರಿಸಲು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಣ್ಣ ನೀರಾವರಿ ಸಚಿವ ಬೋಸರಾಜು ವಿದ್ಯುಕ್ತ ಚಾಲನೆಯನ್ನ ನೀಡಿದ್ದು, ಮುಂದಿನ 2026ರ ಜೂನ್ ಅಂತ್ಯದೊಳಗೆ ಕೊರಟಗೆರೆ ಕ್ಷೇತ್ರದ ಕೆರೆಗಳಿಗೆ ಎತ್ತಿನಹೊಳೆ ನೀರು ಹರಿಯಲಿದ್ದು, ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿತು. ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ನಾನು ಕೊರಟಗೆರೆ ಕ್ಷೇತ್ರದ ರೈತರ ಮನೆಮಗ. ಮುಂದಿನ 3 ವರ್ಷದ ಅವಧಿಯಲ್ಲಿ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣ ಬದಲಾಗುವ ರೀತಿ ಕೆಲಸ ಮಾಡ್ತೇನೆ ಅಂತ ಅಲ್ಲಿದ್ದ ಜನರಿಗೆ ವಾಗ್ದಾನ ನೀಡಿದರು. ಅಲ್ಲದೆ ಕೊರಟಗೆರೆ ಕ್ಷೇತ್ರಕ್ಕೆ ನಾನು 2008ಕ್ಕೆ ಚುನಾವಣೆಗೆ ಬಂದಾಗ ಕೋಡ್ಲಹಳ್ಳಿಯ ರೈತರು ನನ್ನ ಮುಂದೆ ನೀರಾವರಿಯ ಸವಾಲು ಹಾಕಿದ್ರು. ನೀವು ಭರವಸೆಯನ್ನ ನೀಡಬೇಡಿ, ಜಾರಿಗೆ ತನ್ನಿ, ನಿಮ್ಮ ಜೊತೆ ಇರ್ತೀವಿ ಅಂದ್ರು. ಅದಕ್ಕಾಗಿಯೇ ಎತ್ತಿನಹೊಳೆ ಯೋಜನೆಗೆ 2013ರಲ್ಲಿ ಅಡಿಗಲ್ಲು ಹಾಕಿದೆ. ಈಗ ನಾನು ನೀಡಿದ ನೀರಾವರಿ ಭರವಸೆ 2026ಕ್ಕೆ ಈಡೇರುತ್ತೆ. ಸೂರ್ಯಚಂದ್ರ ಇರುವ ತನಕ ಕೆರೆಗಳಿಗೆ ಎತ್ತಿನಹೊಳೆ ನೀರು ಹರಿಯುತ್ತೆ ಅಂತ ಹೇಳಿದ್ರು. ನಾನು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೆ. ಆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು, ವಿಶೇಷವಾಗಿ ತಾಯಂದಿರು ನನಗೆ ಪ್ರಶ್ನೆ ಮಾಡಿದರು. ನೀವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಿ, ಮಧುಗಿರಿ ಕ್ಷೇತ್ರದಲ್ಲಿ 20 ವರ್ಷ ಶಾಸಕರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ಒಂದು ವೇಳೆ ನಿಮ್ಮನ್ನ ಆರಿಸಿದ್ರೆ ನೀವು ನೀರಾವರಿ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರಬೇಕು ಅಂತೇಳಿ ನನಗೆ ಸವಾಲು ಹಾಕಿದ್ರು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆಯನ್ನ ಕೊಟ್ಟೆ. ನನ್ನನ್ನು ನೀವು ಆರಿಸಿದ್ದೆ ಆದ್ರೆ, ಶಾಸಕನನ್ನಾಗಿ ಮಾಡಿದ್ದೆ ಆದ್ರೆ, ನಾನು ಈ ಕ್ಷೇತ್ರಕ್ಕೆ ನೀರು ತರ್ತಕ್ಕಂತ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆ 5 ವರ್ಷ ಕಳೆದು ಹೋಯ್ತು. ತದನಂತರ 2013ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಪರಾಭವಗೊಂಡೆ. ಆಗಲೂ ನಾನು ಸರ್ಕಾರದಲ್ಲಾಗಲಿ ಅಥವಾ ಶಾಸನ ಸಭೆಯಲ್ಲಾಗಲಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ನನ್ನ ಒತ್ತಾಯ ಮಾಡಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾದ ಮೇಲೆ ನನ್ನನ್ನು ಗೃಹ ಸಚಿವರನ್ನಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೈಕಮಾಂಡ್ ಅವರು ಮಾಡಿದರು. ಆಗಲೂ ಒತ್ತಾಯ ಮಾಡಿದೆ.
ಹೇಳಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ರೈತ ಸಮುದಾಯ, ವಿಶೇಷವಾಗಿ ಹೆಣ್ಮಕ್ಕಳು ಒತ್ತಾಯ ಮಾಡಿ ನಮಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎತ್ತಿನೊಳೆ ಯೋಜನೆಯನ್ನ ಸುಮಾರು 13,500 ಕೋಟಿ ರೂಪಾಯಿ ಅಂದಾಜು ಮಾಡಿ ಸಕಲೇಶ್ವರದಿಂದ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ತುಮಕೂರಿಗೆ ನೀರನ್ನು ಕೊಡ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ರು. ಸೂರ್ಯ ಚಂದ್ರ ಇರೋವರೆಗೂ ಈ ಕೆಲಸ ಇರ್ತದೆ. ಈ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ ಶಾಶ್ವತವಾಗಿ ಇವತ್ತು ನಮ್ಮ ಜನಗಳ ಮಧ್ಯದಲ್ಲಿ ಇರ್ತದೆ. ತುಮಕೂರು ಜಿಲ್ಲೆ ಮತ್ತು ಕೊರಟಗೆರೆ ಕ್ಷೇತ್ರ ಅಭಿವೃದ್ಧಿಯ ದೂರದೃಷ್ಟಿ ಇರುವ ಜನಸೇವಕ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಜೊತೆ ಹತ್ತಿರದ ವಿಶ್ವಾಸವುಳ್ಳ ನಾಯಕ ಗೃಹ ಸಚಿವರು. ಸರ್ಕಾರದ ಯಾವುದೇ ಇಲಾಖೆಗೆ ಗೃಹ ಸಚಿವರು ಒಂದು ಕರೆ ಮಾಡಿದರೆ ಸಾಕು, ಜನಸಾಮಾನ್ಯರ ಕೆಲಸ ಕ್ಷಣಾರ್ಧದಲ್ಲಿ ಆಗಲಿದೆ ಎಂದರು. ರಾಜ್ಯದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಅಭಾವವಿದೆ, ಆ ಭಾಗಗಳಲ್ಲಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಸಿಎಂ ಸಿದ್ದರಾಮಯ್ಯನವರು ಸಣ್ಣ ನೀರಾವರಿ ಇಲಾಖೆಗೆ ಆದೇಶಿಸಿದ್ದಾರೆ. ಈ ಪ್ರಕಾರ ಕೊರಟಗೆರೆ ತಾಲೂಕಿಗೆ 285 ಕೋಟಿ, ಮಧುಗಿರಿಗೆ 250 ಕೋಟಿ ಸೇರಿದಂತೆ 600 ಕೋಟಿ ರೂಪಾಯಿಯನ್ನ 2 ತಾಲೂಕಿನಿಂದ ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಅನುದಾನವನ್ನ ನೀಡಲಾಗಿದೆ ಎಂದು ಶ್ರೀ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಇದೆ. 800ರಿಂದ 1000 ಫೀಟ್ ನೀರು ಅಂತರ್ಜಲ ಕಡಿಮೆ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ಕೆಲವು ಯೋಜನೆಗಳು ತಗೋಬೇಕು ಅಂತೇಳಿ ನನ್ನ ಕರೆಸಿ ಮಾತನಾಡಿದರು. ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುಮೋದನೆ ಸಿಕ್ಕಿದೆ. ಅವರ ಪ್ರಯತ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಇದು ನಮ್ಮ ಬಜೆಟ್ನಲ್ಲಿ ನಮಗೆ ಇಮಿಡಿಯೇಟ್ ಆಯಿತು. ಶ್ರೀಮಾನ್ ಪರಮೇಶ್ವರ್ ಅವರ ಒಂದು ಪ್ರಯತ್ನದಿಂದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇಟ್ಟಿದ್ದು ಸ್ಪೆಷಲ್ ಆಗಿ ನಿಮಗೆ 67 ಕೆರೆಗಳು ನೀರು ತುಂಬತಕ್ಕಂಥ ಕಾರ್ಯಕ್ರಮ 285 ಕೋಟಿ ರೂಪಾಯಿ ಖರ್ಚು ಮಾಡಿ ಬರುವಂಥ 2 ವರ್ಷ ಒಳಗಾಗಿ ಈ 67 ಕೆರೆಗಳಲ್ಲಿ ನೀರು ತುಂಬಲೇಬೇಕು. ಅದರ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅಂತರ್ಜಲ ಹೆಚ್ಚಳದ ಮುಖಾಂತರ ನಿಮಗೆ 300ರಿಂದ 400 ಫೀಟ್ನಲ್ಲಿ ನೀರು ಸಿಗಬೇಕಾಗ್ತದೆ. ಮತ್ತು ಮುಖ್ಯಮಂತ್ರಿಗಳಿಗೆ ಅತ್ಯಂತ ನಂಬಿಕೆ ಇರ್ತಕ್ಕಂಥದ್ದು ಮಾತ್ರ ಈ ಗೃಹ ಇಲಾಖೆ ನಿರ್ವಹಿಸತಕ್ಕಂಥ ಜವಾಬ್ದಾರಿ ಕೊಡ್ತಾರೆ. ಆ ದಿಶೆಯಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಇರ್ತಕ್ಕಂಥ ಎಲ್ಲ ಜಾತಿ, ಧರ್ಮ, ವರ್ಗದ ಜನರಿಗೆ ಅನುಕೂಲಕರವಾದಂಥ ಅನೇಕ ಯೋಜನೆಗಳಿಗೆ ಇವತ್ತು ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಸೂಚನೆ ಕೊಡುವಂಥ ಒಂದು ಮಹನೀಯರಾಗಿದ್ದಾರೆ. ಅಂಥ ಮಹಾನ್ ಪುರುಷರನ್ನು ಇವತ್ತು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಯಾಗಿ ವಿವಿಧ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಪ್ರಯತ್ನ ಮಾಡಲಿಕ್ಕೆ, ಅನೇಕ ಮಂಜೂರಾತಿ ಮಾಡಲಿಕ್ಕೆ ಇವತ್ತು ಒಂದು ಪತ್ರ ಹೋಗಿದ್ದಂದ್ರೆ ಯಾವುದೇ ಇಲಾಖೆಗೆ ತಕ್ಷಣ ಆ ಇಲಾಖೆಯಿಂದ ಅದರ ಅನುಮೋದನೆ ಆಗುತ್ತದೆ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಒಟ್ನಲ್ಲಿ ಅಂತರ್ಜಲ ಮಟ್ಟ ಕುಸಿದು ಪರದಾಡುತ್ತಿದ್ದ ರೈತರಿಗೆ ಪರಮೇಶ್ವರ್ ಅವರ ದೂರದೃಷ್ಟಿಯಿಂದಾಗಿ ಇಂದು ಜಲಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ದು ರೈತರು ಸಂತಸಗೊಂಡರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.